ವಿಶ್ವವಿಖ್ಯಾತ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಸಂಪನ್ನವಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೂ ಕೂಡ ಬಹಳ ಅದ್ದೂರಿಯಾಗಿ ಅದ್ಭುತವಾಗಿ ನಡೆದಂತಹ ಕರಗ ಮುಗಿದಿದೆ. ಬೆಂಗಳೂರು ಕರಗ ಶಕ್ತ್ಯೋತ್ಸವ ಸಂಪನ್ನ. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಕರಗೋತ್ಸವ ಅಂತ್ಯ ಆಗಿದೆ. ಲಕ್ಷಾಂತರ ಮಂದಿ ಭಾಗಿಯಾಗಿದ್ರು. ಸೂರ್ಯೋದಯ ಸಮಯಕ್ಕೆ ಕರಗೋತ್ಸವ ಮುಗಿಯೋದ್ರ ಮುಖಾಂತರ ಎಲ್ಲರೂ ಕೂಡ ತಮ್ಮ ಹರಕೆಗಳನ್ನೇನು ಹೊತ್ಕೊಂಡಿದ್ರು, ಕರ್ಪೂರ ಸೇವೆ ಮಾಡೋದ್ರ ಮುಖಾಂತರ ಸಲ್ಲಿಸಿದ್ದಾರೆ. ಎಲ್ಲರೂ ಕೂಡ ಮಧ್ಯರಾತ್ರಿಯಿಂದಲೂ ಸಂಪ್ರದಾಯಬದ್ಧವಾಗಿ ಎಷ್ಟು ವರ್ಷ ಹೇಗೆ ನಡೀತಾ ಇತ್ತು, ಎಷ್ಟು ಬೀದಿಗಳಲ್ಲಿ ಮೆರವಣಿಗೆ ಆಗ್ತಾ ಇತ್ತು, ಯಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಅವೆಲ್ಲವೂ ಕೂಡ ಮುಗಿದಿದೆ. ವಿಶ್ವವಿಖ್ಯಾತ ಐತಿಹಾಸಿಕ ಕರಗ ಮಹೋತ್ಸವ ಸಂಪನ್ನಗೊಂಡಿದೆ. ಇದೀಗ ಗಮನಿಸ್ತಾ ಇದ್ದೀರಿ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು. ಲಕ್ಷಾಂತರ ಮಂದಿ ಇವತ್ತು ನಿನ್ನೆ ರಾತ್ರಿಯಿಂದಲೂ ಕೂಡ ನಡೆದಂತಹ ಕರಗವನ್ನ ಕಣ್ತುಂಬಿಕೊಂಡಿದ್ದಾರೆ. ಗೋವಿಂದ ಗೋವಿಂದ ಅನ್ನೋ ನಾಮಸ್ಮರಣೆಯೊಂದಿಗೆ ಕರಗ ಸಂಪನ್ನವಾಗಿದೆ. ಅದರ ಬಗ್ಗೆ ಮೋರ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಮಾದೇಶ್. ಲಕ್ಷಾಂತರ ಜನ ಭಾಗವಹಿಸಿದ್ದಂತಹ ಅಥವಾ ಕಣ್ತುಂಬಿಕೊಂಡಂತಹ ಬೆಂಗಳೂರಿನ ಕರಗ ಮಹೋತ್ಸವ ಸಂಪನ್ನಗೊಂಡಿದೆ. ಇಡೀ ರಾತ್ರಿ ಹೇಗಿತ್ತು, ಭಕ್ತಿಯ ಪರಾಕಾಷ್ಠೆ ಹೇಗಿತ್ತು, ಭಕ್ತರು ಹೇಳಿದ್ದೇನು, ಡೀಟೇಲ್ಸ್ ಕೊಡೋದಾದ್ರೆ? ವಿಶ್ವವಿಖ್ಯಾತ ಬೆಂಗಳೂರು ಕರಗ ಈಗ ಸಂಪನ್ನ ಆಗಿದೆ. ಈಗ ದೃಶ್ಯಗಳನ್ನು ಗಮನಿಸಬಹುದು, ನೇರವಾಗಿ ನಾನು ದೃಶ್ಯಗಳನ್ನು ನೋಡಿಸ್ತೀನಿ. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆಯೂ ಕೂಡ ಕರಗ ನೋಡೋದಕ್ಕೆ, ಅಂದರೆ ಕರಗವನ್ನು ದರ್ಶನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದರು. ಆದರೆ ಒಂದು ಸಣ್ಣ ಮಟ್ಟದ ನಿರಾಸೆ ಆಯಿತು. ಯಾಕಂದರೆ ಕರಗ ಈ ಬಾರಿ ತುಂಬ ಬೇಗನೆ ಹೊರಗಡೆ ಬಂತು. ಸಾಕಷ್ಟು ವಿಜೃಂಭಣೆಯಿಂದ ಕರಗ ನಡೀತು. ಏನು ಜನ ಕೂಡ ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರು ದೇವಸ್ಥಾನದ ಮುಂಭಾಗ. ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ವೀಕ್ಷಣೆ ಕೂಡ ಮಾಡಿದರು. ಆದರೆ 5:45 ಅಂದರೆ 5:45 ಸುಮಾರಿಗೆ ಕರಗ ವಾಪಸ್ ಆಯಿತು ಅನ್ನುವಂಥದ್ದು ಒಂದು ಮಟ್ಟಕ್ಕಿನ ನಿರಾಸೆಯನ್ನು ಜನ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ ಕಳೆದ ಬಾರಿ 9 ಗಂಟೆ 9:30ವರೆಗೂ ಕೂಡ ಕರಗ ಪ್ರದಕ್ಷಿಣೆಯನ್ನು ಹಾಕ್ತಾನೆ ಇತ್ತು. ವೀಕ್ಷಣೆ ಮಾಡೋದಕ್ಕೆ ಕೂಡ ನಮಗೆ ಅವಕಾಶ ಸಿಕ್ಕಿತ್ತು. ಆದರೆ ಈ ಬಾರಿ ನಮಗೆ ಸಿಗಲಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ಜನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇದನ್ನು ಹೊರತುಪಡಿಸಿದ್ರೆ ಏನು ಕರಗ ಶಕ್ತ್ಯೋತ್ಸವ ಇದೆ ಅದು ಸಂಪೂರ್ಣವಾಗಿ ಸಂಪನ್ನ ಆಗಿದೆ. ಯಾಕಂದರೆ ರಾತ್ರಿ 2 ಗಂಟೆ ಹೊತ್ತಿಗಾಗಲೇ ಕರಗ ಹೊರಗಡೆ ಬಂದಿತ್ತು. ಹೊರಗಡೆ ಬಂದು ತನ್ನ ಪ್ರದಕ್ಷಿಣೆಯನ್ನು ಶುರು ಮಾಡಿತ್ತು. ಅವೆಲ್ಲವನ್ನು ಕೂಡ ಜನ ತುಂಬ ಭಕ್ತಿಯಿಂದ ಭಕ್ತ ಸಾಗರ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದರು, ದರ್ಶನ ಪಡೆದರು, ಕರಗದ ಮೇಲೆ ಮಲ್ಲಿಗೆ ಹೂವನ್ನು ಎರಚಿದ್ರು, ತುಂಬ ಖುಷಿಪಟ್ಟರು, ಕರ್ಪೂರವನ್ನು ಹಚ್ಚಿದ್ರು, ತಮ್ಮ ಭಕ್ತಿಯನ್ನು ಕರಗಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗ 5:45 ಸುಮಾರಿಗೆ ಕರಗ ಏನು ವಾಪಸ್ ಹೋಯಿತು ದೇವಸ್ಥಾನದ ಒಳಗೆ. ಅದನ್ನು ಜನ ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ಬೆಳ್ಳಂಬೆಳಗ್ಗೆ ನಾವು ಕರಗವನ್ನು ವೀಕ್ಷಣೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಕೂಡ ಜನ ನೆರೆದಿರುವಂಥದ್ದು. ಈಗ ಕರಗ ಏನು ಒಳಗಡೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈಗ ದೇವಾಲಯಕ್ಕೂ ಕೂಡ ಎಂಟ್ರಿ ಇಲ್ಲ. ಅಂದರೆ ಇನ್ನೂ ಸ್ವಲ್ಪ ಹೊತ್ತು 9 ಗಂಟೆ 9:30ವರೆಗೂ ಕೂಡ ದೇವಾಲಯದಲ್ಲಿ ಎಂಟ್ರಿ ಇರೋದಿಲ್ಲ. ಯಾಕಂದರೆ ಜ್ಞಾನೇಂದ್ರ ಅವರು ಕರಗವನ್ನು ಏನು ಹೊತ್ತು ಒಳಗಡೆ ಹೋಗಿದ್ದಾರೆ, ಆ ಕರಗವನ್ನು ಇಳಿಸ್ಬೇಕಾಗತ್ತೆ, ಹಲವು ಶಾಸ್ತ್ರಗಳನ್ನು ಅಲ್ಲಿ ಮಾಡಬೇಕಾಗತ್ತೆ. ಅವೆಲ್ಲವನ್ನು ಕೂಡ ಆದ ನಂತರವಷ್ಟೇ ಇಲ್ಲಿ ದೇವಾಲಯಕ್ಕೆ ಪ್ರವೇಶವನ್ನು ಕೊಡ್ತಾರೆ. ಅದರಿಂದಾಗಿ ದೇವಾಲಯ ಪ್ರವೇಶ ಪಡೆಯೋದಕ್ಕೆ, ದೇವರ ದರ್ಶನ ಪಡೆಯೋದಕ್ಕೆ ಜನ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾದು ನಿಂತಿದ್ದಾರೆ. ಇನ್ನು ಇಲ್ಲಿ ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಏನು ಕರಗವನ್ನು ವೀಕ್ಷಣೆ ಮಾಡೋದಕ್ಕೆ ಬಂದಿದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕರಗ ನೋಡೋದಕ್ಕೆ ಬಂದ್ರಿ ನೀವು ಬೆಳಗ್ಗೆ? ಹೌದು ಸರ್, ನಾನು ರಾಜನಗರದಿಂದ ಬಂದಿದ್ದೀನಿ. ಕರಗ ನೋಡಬೇಕು ಅಂತ ಭಾಳ ಆಸಕ್ತಿಯಿಂದ ಬಂದೆ. ಇಲ್ಲಿ ಬೇಗ ದೇವಸ್ಥಾನಕ್ಕೆ ಹೊಟ್ಟೋಗಿದೆ. 5:15 5:45 ಹೊಟ್ಟೋಯ್ತು ಅಂತ ಹೇಳಿದ್ರು. ನನಗೆ ಭಾಳ ನಿರಾಶೆ ಆಯಿತು. ಇಲ್ಲಿ ದರ್ಶನ ಮಾಡೋಕ್ಕೆ ಆಗಲೇ ಇಲ್ಲ. ಭಾಳ ಜನ ಇದ್ದಾರೆ, ನುಗ್ಗಲು ಜಾಸ್ತಿ. ಇಲ್ಲಿಂದಲೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕಳೆದ ಬಾರಿ ನೋಡಿದ್ರಾ, ದರ್ಶನ ಮಾಡಿದ್ರಿ? 8 ಗಂಟೆಗೆ ಹೋಯ್ತು ಕಳೆದ ಬಾರಿ ಒಳಗಡೆ. ಈ ಸಲ ಬಂದರೆ ತುಂಬ ಬೇಜಾರಾಯಿತು. 5:45ಗೆ ಬಂದ್ವಿ, ಬರೋ ಫಸ್ಟ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟಿತ್ತು. ಏನಾಯಿತು ಅನ್ನೋದು ಗೊತ್ತಿಲ್ಲ. ಎಲ್ಲರಿಗೂ ನಿರಾಸೆ ಆಗ್ತಾಯಿದೆ ಬಂದು. ಬಾಗಿಲು ಬೇರೆ ಮುಚ್ಚಿದ್ದಾರೆ, ನೋಡೋಣ ಅಂದರೆ ದೇವ್ರ ದರ್ಶನನೂ ಆಗ್ತಾಯಿಲ್ಲ. ತುಂಬ ಜನ ನಿರಾಶೆ ಆಗ್ತಾಯಿದೆ.
ಓಕೆ, ಅಂದ್ರೆ ಇದು ವಿದ್ಯಾ ಅಂದ್ರೆ ಕರ್ಗವನ್ನ ನೋಡೋದಕ್ಕೆ, ಕರ್ಗ ನೋಡಿ ತಮ್ಮ ಭಕ್ತಿಯನ್ನ ಸಮರ್ಪಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕಾಯ್ತಾ ಇದ್ರು. ಆದ್ರೆ ಅದೊಂದು ಸಣ್ಣ ಮಟ್ಟದ ನಿರಾಸೆಯನ್ನು ಹೊರತುಪಡಿಸಿದ್ರೆ ಏನು ಬೆಂಗಳೂರು ಕರ್ಗ, ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಇದೆ, ಯಾವುದೇ ರೀತಿಯ ಒಂದು ಸಣ್ಣ ಒಂದು ರೀತಿ ಘಟನೆಗಳು ಕೂಡ ಅಂದ್ರೆ ಅದಕ್ಕೆ ತೊಡಕಾಗದಂಗೆ ಸಂಪೂರ್ಣವಾಗಿ ಸಂಪನ್ನ ಆಗಿರುವಂಥದ್ದು ವಿಶೇಷ. ಹಾಗೆ ಈ ಕರ್ಗ ಈಗಾಗಲೇ ಒಳಗಡೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ ದೇವಾಲಯದ ಒಳಗಡೆ. ನಂತರ ಇವ್ರಿಗೆಲ್ರಿಗೂ ಕೂಡ ಒಳಗಡೆ ಹೋಗಿ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಈಗ ಸದ್ಯಕ್ಕೆ ದೇವಾಲಯದ ಬಾಗಿಲನ್ನು ಹಾಕಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಾಗಿಲನ್ನು ತೆಗೆದು ಭಕ್ತಾದಿಗಳಿಗೆ ದರ್ಶನದ ಅವಕಾಶವನ್ನು ಕೂಡ ಕಲ್ಪಿಸ್ತಾರೆ. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.